ಮಿಸ್ಸಸ್ ಕುಂದರ್ ಎಲ್ಲಿ ದೂರ ಅಂತ ಕೇಳ್ತೀರಾ? ಇವತ್ತು ನಾನು ದುಬೈಗೆ ಹೋಗ್ತಾ ಇದ್ದೇನೆ. ಎಂತಕ್ಕೆ ದುಬೈಗೆ ಬಂದಿದ್ದೇನೆ ನಿಮಗೆ ಬೇಗನೆ ಗೊತ್ತಾಗ್ತದೆ. ಸೊ ತುಂಬ ಜನರು ಕೇಳ್ತಿದ್ದೀರಿ ಎಂತ ಆಯಿತು, ಹೇಗೆ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರಿ ಅಂತೇಳಿ. ನಾನು ಖಾಲಿ ಮೆಸೇಜ್ ಮಾಡಿದ್ದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದು ಪರ್ಫೆಕ್ಟ್ ಝೋನಿಂದ ಒಂದು ಸ್ಟಾಫಿಗೆ, ಮೊಹಮ್ಮದ್ ಅಂತೇಳಿ ಒಬ್ಬರು ಇದ್ದಾರೆ. ಸೊ ಅವರಿಗೆ ಮೆಸೇಜ್ ಮಾಡಿದ ಕೂಡಲೇ ಅವರು ರಪಕ್ಕ ರಿಪ್ಲೈ ಮಾಡಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದರು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿ ಎಷ್ಟು ಹಣ ಉಂಟು ಎಲ್ಲ ಕೊಟ್ಟ ನಂತರ ಒಬ್ಬರೊಬ್ಬರಿಗೆ ಡಿಪೆಂಡ್ ಆಗ್ತದೆ ಆಯಿತಾ, ಅಪ್ರಾಕ್ಸಿಮೇಟ್ ಎಷ್ಟಾಗ್ತದೆ ಅಂತೇಳಿ ಅವರಿಗೆ ಮೆಸೇಜ್ ಮಾಡಿದರೆ ಹೇಳ್ತಾರೆ. ನನಗೆ ಒಂದು ಸಾಧಾರಣ 40,000 to 50,000 ಆಯಿತು. ಸೊ ಅವ್ರು ಹೇಳ್ತಾರೆ ಕರೆಕ್ಟ್ ಅಮೌಂಟ್ ಎಷ್ಟು, ಪೊಲೀಸ್ ಕ್ಲಿಯರೆನ್ಸ್ ಎಲ್ಲಿ, ನಿಮಗೆ ಯಾವ ಎಮಿರೇಟಲ್ಲಿ ಪೊಲೀಸ್ ಕ್ಲಿಯರೆನ್ಸ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಖಾಲಿ ಅವ್ರಿಗೆ ಮೆಸೇಜ್ ಮಾಡಿ ಡಾಕ್ಯುಮೆಂಟ್ಸ್ ಕಳಿಸಿ ಹಣ ಕಳಿಸಿದ್ರೆ ಆಯಿತು, ಬಾಕಿ ಎಲ್ಲ ಅವರು ನೋಡಿಕೊಳ್ತಾರೆ. ಸೊ ಅವರ ಹೆಸರು ಹಾಗೂ ನಂಬರ್ ನಾನು ಹಾಕ್ತೇನೆ ಡಿಸ್ಪ್ಲೇಯಲ್ಲಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಂಥ ಸರ್ವಿಸ್ ಬೇಕು ಆಪ್ಟ್ ಮಾಡ್ಬೋದು. ಲೀಗಲ್ ಸರ್ವಿಸಸ್ ಇರಲಿ, ಬಿಸ್ನೆಸ್ ಸೆಟಪ್ ಸರ್ವಿಸ್ ಇರಲಿ, ಮತ್ತು ಬೇರೆ ರೀತಿಯ PRO ಸರ್ವಿಸಸ್ ಸಹ ಇವರು ಕೊಡ್ತಾರೆ. ಸೊ ನನ್ನ ಲೈಸೆನ್ಸ್ ಮಾಡಿದವರು ಇವರೇ, ಮಿಸ್ಟರ್ ಮೊಹಮ್ಮದ್ ಅಂತೇಳಿ. ಸೊ ಮೊಹಮ್ಮದ್, ಸೊ ಇವರೇ ನನ್ನ ಲೈಸೆನ್ಸ್ ಮಾಡಿದ್ದು. ನಂದು ಆ್ಯಕ್ಚುಲಿ ತುಂಬ ಚಾಲೆಂಜಸ್ ಇತ್ತು, ಹ್ಯಾಕ್ ಆಗಿತ್ತಲ್ಲ ಪ್ರೊಫೈಲ್, ತುಂಬ ಚಾಲೆಂಜಸ್ ಎಲ್ಲ ಇತ್ತು. ಎಲ್ಲ ಆ ಚಾಲೆಂಜಸಲ್ಲಿ ಸಹ ಇವರು ಯಾವತ್ತೂ ಹೇಳ್ತಿದ್ರು ಇಲ್ಲ ಎಂತ ಆಗೋದಿಲ್ಲ, ವಾಪಸ್ ಸಿಗ್ತದೆ ಪ್ರೊಫೈಲ್. ಇವರು ಮಾತಾಡಿ ಹೋಲ್ಡಲ್ಲಿಟ್ಟು, ಸೊ ತುಂಬ ಕೆಲಸ, ಬ್ಯಾಕ್ಗ್ರೌಂಡ್ ಕೆಲಸ ಎಲ್ಲ ಉಂಟು, ಎಲ್ಲ ಇವರು ನೋಡಿಕೊಂಡ್ರು. ನಾನು ಬರಲೇ ಇಲ್ಲ ಇಲ್ಲಿ, ಇವತ್ತು ಫಸ್ಟ್ ಟೈಮ್ ಬರೋದು. ಲೈಸೆನ್ಸ್ ಸಿಕ್ಕಿ ಆಗಿದೆ, ಆದರೆ ಇವತ್ತು ಫಸ್ಟ್ ಟೈಮ್ ನಾನು ಬರೋದು. ಒಳ್ಳೆ ರೀತಿಯಲ್ಲಿ ನನ್ನ ಕಂಪ್ಲೀಟ್ ಪ್ರೊಸೆಸನ್ನು ಹ್ಯಾಂಡಲ್ ಮಾಡಿದ್ರು ಇವರು. ತುಂಬ ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್, ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಕನ್ನಡ ಬರೋದಿಲ್ಲ, ಬಟ್ ಇಂಗ್ಲೀಷ್ ಅರ್ಥ ಆಗ್ತದೆ. ಸೊ ಇವರ ನಂಬರ್ ಹಾಗೂ ಹೆಸರು ಹಾಕ್ತೇನೆ ನಾನು. ನಿಮ್ಗೆ ಎಂಥ ಸಹ ಸರ್ವಿಸ್ ಬೇಕಿದ್ರೆ ಇವರನ್ನು ಆಪ್ಟ್ ಮಾಡಿ, ಫಸ್ಟ್ ಕ್ಲಾಸ್ ಸರ್ವಿಸ್, ನೋ ಡೌಟ್. ಆಯಿತು, ಅವರನ್ನು ಸಿಕ್ಕಿ ಎಲ್ಲ ಆಯಿತು, ಡೀಟೇಲ್ಸ್ ಕೊಟ್ಟಿದ್ದೇನೆ. ನೋಡಿ, ನಿಮಗೆ ಇಲ್ಲದ್ರೆ ನಿಮ್ಗೆ ಯಾವ್ದಾದ್ರು ಗುರ್ತದವರಿಗೆ ಲೈಸೆನ್ಸ್ ಎಲ್ಲ ಬೇಕಿದ್ರೆ UAE ಇಲ್ಲದ್ರೆ ಸುಮ್ಮನೆ ಕ್ವಶನ್ಸ್ ಕೇಳಲಿಕ್ಕೆ ಇದ್ದರೆ ಸಹ ಹಣ ಎಲ್ಲ ಅದಕ್ಕೆ ಕೇಳ್ಬೋದು. ತುಂಬ ಒಳ್ಳೆ ಕೋಆಪ್ರೇಷನ್ ಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಶಟರ್ ಬಾಕ್ಸ್ ಅಣ್ಣಗೆ, ಸಚಿನ್ ಅಣ್ಣಗೆ. ಅವರು 4 ಗಂಟೆಗೆ ಬರಲಿಕ್ಕೆ ಹೇಳಿದರು. ಅವರು ಫ್ರೇಮ್ ಎಲ್ಲ ಮಾಡಿ ಇಟ್ಟಿದ್ದಾರೆ ನನ್ನ ಲೈಸೆನ್ಸನ್ನು. ಬಟ್ 4 ಗಂಟೆಗೆ ಎಂತ ಆಗ್ತದೆ ಅಂದರೆ ಟ್ರಾಫಿಕ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿಂದ ಹೋದರೆ ನಮಗೆ ಸಾಧಾರಣ 2 ತಾಸು ಡ್ರೈವ್ ಮಾಡಬೇಕು. ಅದಕ್ಕೆ ನಾನು ಬೇಗ ಬಂದದ್ದು, 1 ಗಂಟೆ ಮಧ್ಯಾಹ್ನ ಬಂದದ್ದು. ಇನ್ನು ಲೈಸೆನ್ಸ್ ತಗೊಳ್ಳಿಕ್ಕಾಗಿಲ್ಲ, ಅದು ನೆಕ್ಸ್ಟ್ ಟೈಮ್ ಬರ್ತೇನೆ ನಾನು. ಇಲ್ಲ ನನ್ನ ಗಂಡ ಆಫೀಸಿಂದ ಬರುವಾಗ ಸಹ ತಗೊಳ್ಬೋದು. ಬಂದ ಕೆಲಸ ಸಕ್ಸಸ್ ಆಯಿತು. ಲೈಸೆನ್ಸ್ ಆಫೀಸ್ಗೆಲ್ಲ ಹೋಗಿ ಬಂದೆವು. ಯಾವ ರೀತಿಯ ಪೇಯ್ಡ್ ಪ್ರಮೋಷನ್ ಏನಲ್ಲ ಆಯಿತಾ. ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತೇಳಿ ಒಂದು ಚಾನಲ್ ಉಂಟಲ್ಲ, ಸೊ ಅವರು ದುಬೈಗೆ ಬಂದಾಗ ಇವರಿಗೆ ಪ್ರಮೋಷನ್ ಮಾಡಿದರು. ಸೊ ಅದರಲ್ಲಿ ನೋಡಿ ನನಗೆ ಗೊತ್ತಾದದ್ದು ಇವರು ಸಹ ಲೈಸೆನ್ಸ್ ಎಲ್ಲ ಮಾಡ್ತಾರಂತ. ಮತ್ತು ನಾನು ಹೀಗೆ ನನ್ನ ಡೌಟ್ಸ್ ಎಲ್ಲ ಕೇಳಿದಾಗ ಅವರು ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟರು. ಡೌಟ್ಸ್ ಎಲ್ಲ ಕೇಳೋದಕ್ಕೆ ಕೆಲವರು ಹಣ ಇಲ್ಲ ಅಲ್ಲ, ಅಂದರೆ ನಾವು ಡೌಟ್ಸ್ ಕೇಳೋದು ಅವ್ರಿಗೆ ಫ್ರೀ ಸರ್ವಿಸ್ ಆಗಿ ಅಲ್ಲ. ಸೊ ಕೆಲವರೆಲ್ಲ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾರೆ, ಕೆಲವರೆಲ್ಲ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇವರು ಒಳ್ಳೆ ರೀತಿಯಲ್ಲಿ ನನಗೆ ಉತ್ತರ ಕೊಟ್ಟರು, ಅದು ನಂಗೆ ಖುಷಿ ಆಯಿತು. ಮತ್ತು ನಾನು ಹಣ ಎಲ್ಲ ಕಟ್ಟಿದ್ದೆ, ಸಾಧಾರಣ 45,000 to 50,000 ಖರ್ಚಾಯಿತು ಲೈಸೆನ್ಸಿಗೆ. ಸೊ ಅದೆಲ್ಲ ಹಣ ಕಟ್ಟಿದ ನಂತರ ಅವರು ಎಲ್ಲ ಲೈಸೆನ್ಸ್ ಕೆಲಸ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದರು. ಖುಷಿ ಆಯಿತು ನನಗೆ, ಸರ್ವಿಸ್ ತುಂಬ ಖುಷಿ ಆಯಿತು ಅವ್ರದ್ದು. ಅದಕ್ಕೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಏನು ಯಾವ ರೀತಿಯ ಪ್ರಮೋಷನ್ ಏನಲ್ಲ, ಲೈಸೆನ್ಸ್ ಅವರೆಲ್ಲ ಫ್ರೇಮ್ ಮಾಡಿ ಇಟ್ಟಿದ್ದಾರಂತೆ, ಅದು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಕಲೆಕ್ಟ್ ಮಾಡ್ತೇನೆ. ಈಗಷ್ಟೇ ಗೊತ್ತಾಯಿತು, ಇನ್ನು ವಾರ್ ಆಗುವ ಸಾಧ್ಯತೆ ಉಂಟು ಇಲ್ಲಿ ಗಲ್ಫ್ ಕಂಟ್ರೀಸಲ್ಲಿ. ಕರೆಕ್ಟ್ ಎಂತ ಅಂತೇಳಿ ಗೊತ್ತಿಲ್ಲ, ಆದರೆ ನಾವು ನಮ್ಮ ಗ್ರಾಸರಿ ತಂದು ಹಿಡಿದು ಒಳ್ಳೇದಂತ ಆಗ್ತದೆ. ಯಾಕಂದರೆ ವಾರ್ ಸಿಚುವೇಷನಲ್ಲಿ ಮತ್ತು ಗ್ರಾಸರಿ ಎಲ್ಲ ಬಂದಾದರೆ ಇಲ್ಲಿ ಹೆಚ್ಚಾಗಿ ಗ್ರಾಸರಿ ಶಾಪಲ್ಲೆಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಬರೋದು. ಸೊ ಅದರಿಂದಾಗಿ ಈಗ ನೋಡುವ, ಹೋಗಿ ಫಸ್ಟ್ ಗ್ರಾಸರಿ, ಗೊತ್ತಿಲ್ಲ ಎಂತ ಆಗ್ತದಂತ, ಉಂಟಾ ಇಲ್ಲವ ಎಂತ ಅದೆಲ್ಲ ಗೊತ್ತಿಲ್ಲ. ಬಟ್ ನಮಗೆ ತರಲಿಕ್ಕುಂಟು, ಎಂತ ತರಲಿಕ್ಕುಂಟು, 3 ಮಾಡಿ ಬಿಡೋದು. ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನಕ್ಕೆ ಆಗುವಷ್ಟು ತಂದು ಸಂಗ್ರಹಣೆ ಮಾಡಿ ಇಡಬೇಕು. ಯಾಕಂದರೆ ಎಂತ ಸಹ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಶಾರ್ಟೇಜ್ ಆಗುವ ಸಾಧ್ಯತೆ ಉಂಟು. ಸೊ ಈಗಲೇ ಹೋಗಿ ತರುವ. ಮತ್ತು ನಾನು ತೋರಿಸ್ತೇನೆ, ಅಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ಸಹ ಪ್ಯಾನಿಕ್ ಮೋಡಲ್ಲಿದ್ದಾರೆ. ಸೊ ನೋಡುವ ಎಂತ ಆಗ್ತದೆ ನೋಡುವ. ಈಗಷ್ಟೇ ಗೊತ್ತಾದ್ರಿಂದ ತುಂಬ ಸಾಮಾನು ಇನ್ನೂ ಸಹ ಉಂಟಾಯ್ತಾ, ಎಲ್ಲ ಗ್ರಾಸರಿ ಐಟಮ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಅವ್ರು ಹಾಕಿ ಇಟ್ಟಿದ್ದಾರೆ. ಇನ್ನು ಎಷ್ಟೊತ್ತು ಈ ಸಾಮಾನೆಲ್ಲ ಇರ್ತದೆ ಅಂತ ಗೊತ್ತಿಲ್ಲ. ಮೀನು ಸಹ ಒಳ್ಳೆ ಫ್ರೆಶ್ ಮೀನು ಉಂಟು. ಇದೆಲ್ಲ ಬೂತಾಯಿ, ಇಷ್ಟು ದೊಡ್ಡ ಸೈಜ್ ಬೂತಾಯಿ ನೋಡಿ. ಇದು ಚಿಕ್ಕ ಬೂತಾಯಿ, ತರು ಬೂತಾಯಿ. ಇದು ಬಾಂಬೆ ಡಕ್, ಇದು ಬಾಂಬೆಯಲ್ಲಂತೂ ತುಂಬ ಫೇಮಸ್ ಇದು ಮೀನು. 2 ಬ್ಯಾಗ್ ರೈಸ್ ತೊಗೊಂಡು ಬಂದೆವು, ಬಾಯ್ಲ್ಡ್ ರೈಸ್. ಹೋಗಿ ಬಂದೆವು, ಎಂಥ ರಶ್ ಅಂದರೆ ಹೇಳೋದು ಬೇಡ. ಫುಲ್, ನೀವು ನೋಡಿದ್ರಲ್ಲ, ಫುಲ್ ರಶ್. ಈಗಾದರೂ ಸಾಮಾನು ಉಂಟು, ಸ್ವಲ್ಪ ಹೊತ್ತಾದ ಮೇಲೆ ಇನ್ನೂ ಶಾರ್ಟೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಎಲ್ಲ ಸಹ
ಯುದ್ಧ ಆಗ್ತದೆಲ್ಲೋ ಗೊತ್ತಿಲ್ಲ, ಪ್ಯಾನಿಕ್ ಮೋಡಲ್ಲಿ ಇದ್ದಾರೆ ಎಲ್ಲ, ಹೆದರಿ ಜಾಸ್ತಿ ಸಾಮಾನು ತಗೊಳ್ತಿದ್ದಾರೆ. ಕಾಯಿಪಲ್ಯ ತಿಂತಾರೆ ಎಲ್ಲೋ ಅದು ಗೊತ್ತಿಲ್ಲ, ಕೊಳ್ತೋಗ್ತದೆ ಅದು ಗೊತ್ತಿಲ್ಲ, ತಗೊಳ್ತಾ ಇದ್ದಾರೆ ಎಲ್ಲ, ತುಂಬಿಸ್ತಾ ಇದ್ದಾರೆ. ನಾನು ಸ್ವಲ್ಪ ತಗೊಂಡು ಬಂದೆ, ಯಾಕಂದರೆ ಇಲ್ಲಿ ಶಾರ್ಟೇಜ್ ಆಗುವಷ್ಟು ಸಾಧ್ಯತೆ ತುಂಬ ಕಮ್ಮಿ. ಅವ್ರು ಎಕ್ಸ್ಟ್ರಾ ಸ್ಟಾಕ್ ಇಡ್ತಾರೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ. ಸೊ ನಾನು ತಂದು ಇಟ್ಟೆ, ಒಂದು ಅಟ್ಲೀಸ್ಟ್ ಒಂದು 25 ದಿನ ನಡೆಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅಷ್ಟು ಸಾಮಾನು ತಂದು ಇಟ್ಟೆ. ನೆಕ್ಸ್ಟ್ ಡೇ ನಮ್ಮ ರಿಲೇಟಿವ್ ಒಬ್ಬರನ್ನು ನಾವು ಪಿಕಪ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ದುಬೈಯಿಂದ. ಯಾಕೆಂದರೆ ದುಬೈಯಲ್ಲಿ ತುಂಬ ಕಡೆ ಬ್ಲಾಸ್ಟ್ ಆಗುವ ಸೌಂಡ್ ಎಲ್ಲ ಕೇಳಿ ತುಂಬ ಜನ ಹೆದರಿದ್ದಾರೆ. ಸೊ ಅವರು ಸಹ ಹೆದರಿದ್ರು, ಅದಕ್ಕೆ ನಾವು ಹೋಗ್ತಿದ್ದೇವೆ ಅವರನ್ನು ಪಿಕಪ್ ಮಾಡಲಿಕ್ಕೆ. ರೋಡ್ ಅಂತೂ ಖಾಲಿ, ಇದೆಲ್ಲ ರೋಡ್ಸ್ ಯಾವತ್ತೂ ನೋಡಿದ್ರೆ ಸಹ ಟ್ರಾಫಿಕ್ ಜಾಮ್ ಇರ್ತಿತ್ತು. ಎಲ್ಲರೂ ಸಹ ಹೆದರಿ ಮನೆಯೊಳಗೆ ಕೂತಿದ್ದಾರೆ, ಯಾರು ಸಹ ಹೊರಗೆ ಇಲ್ಲ. ನೋಡಿ ಅಂತೆ ರೋಡ್ಸ್ ಖಾಲಿ, ಇಲ್ಲದೆ ಟ್ರಾಫಿಕಲ್ಲಿ ಆಚೆ ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಟ್ರಾಫಿಕ್ ಇರುವ ರೋಡಲ್ಲಿ ಎಲ್ಲ ಖಾಲಿ. ಫಸ್ಟೇ ಇಲ್ಲಿದ್ದು ಅಥಾರಿಟೀಸ್ ಹೇಳಿದ್ದಾರೆ, ಯಾರು ಸಹ ಮನೆ ಬಿಟ್ಟು ಬರಬೇಡಿ. ಇದು ಪಾರ್ಕ್ ಸಹ ನೋಡಿ ಅಂತೆ ಖಾಲಿ, ಎಲ್ಲ ಕಡೆ ಖಾಲಿ. ಅವ್ರು ಫಸ್ಟೇ ಹೇಳಿದ್ದಾರೆ ಇಲ್ಲಿದ್ದು ಅಥಾರಿಟೀಸ್, ಸ್ವಲ್ಪ ಡೇಂಜರ್ ಉಂಟು. ಸೊ ಅದರಿಂದಾಗಿ ಎಲ್ಲ ಸಹ ತಮ್ಮ ಸೇಫ್ಟಿಗೋಸ್ಕರ ಮನೆಯಲ್ಲೇ ಕೂತ್ಕೊಳ್ಳಿ. ಇಷ್ಟು ಸೂಪರ್ ಆ್ಯಕ್ಟಿವ್ ಇರುವ ದುಬೈ, ಹ್ಯಾಪನಿಂಗ್ ಇರುವ ದುಬೈ ಸಡನ್ ಹೀಗೆ ಆಗುವಾಗ ಎಲ್ಲರಿಗೆ ಸಹ ಬೇಜಾರು, ಎಲ್ಲರೂ ಸಹ ಒಂದು ಟೈಪ್ ಹೆದರಿದ್ದಾರೆ. ಯಾಕಂದರೆ ಫಸ್ಟ್ ಟೈಮ್ ಇಲ್ಲಿ ಯುದ್ಧ ನಡೆಯುವುದು, ಇಷ್ಟು ವರ್ಷ ನಡೀಲೇ ಇಲ್ಲ. ಇದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಯಿತಾ, ಯಾರು ಸಹ ಇದಕ್ಕೆ ಪ್ರಿಪೇರ್ಡ್ ಇರಲಿಲ್ಲ. ಅದರಿಂದಾಗಿ ಎಲ್ಲರೂ ಸಹ ಗಾಬರಿ ಪಟ್ಟಿದ್ದಾರೆ. ನಮಗಿಂತ ಜಾಸ್ತಿ ಊರಲ್ಲಿರುವ ನಮ್ಮ ಹೆತ್ತವರು ಹಾಗೂ ಫ್ಯಾಮಿಲಿ ಸ್ವಲ್ಪ ಹೆದರಿ ಹೋಗಿದ್ದಾರೆ, ಎಂಥ ಸಿಚುವೇಶನ್ ಇರ್ಬೋದು ಅಂತೇಳಿ. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಎಲ್ಲ ನಾರ್ಮಲೇ ಉಂಟು. ಯಾಕಂದರೆ ಇಲ್ಲಿಯ ಅಥಾರಿಟೀಸ್ ತುಂಬ ಕಂಟ್ರೋಲ್ ತಗೊಂಡಿದ್ದಾರೆ ಈ ಸಿಚುವೇಶನ್ದು. ಬಂದಿದ್ದೇವೆ ಕರಾಮಾಗಿ, ನಮ್ಮದು ಒಬ್ಬರು ರಿಲೇಟಿವ್ ಇದ್ದಾರೆ. ಸೊ ಅವರನ್ನು ಪಿಕಪ್ ಮಾಡಲಿಕ್ಕೆ ಬಂದಿದ್ದೇವೆ ಕರಾಮಾಗೆ, ಅವರು ನಮ್ಮೊಟ್ಟಿಗೆ ಇರ್ತಾರೆ. ಅಷ್ಟೇನು ಗೊತ್ತಾಗೋದಿಲ್ಲ ಇಲ್ಲಿ ದುಬೈಯಲ್ಲಿ. ಮೇನ್ಲಿ ಸೇಫ್ಟಿ ವೈಸ್ ಅಂತೂ ಇವರು ಒಂದು ಸ್ಟೆಪ್ ಅಹೆಡ್ ಇದ್ದಾರೆ. ಎಂತ ಸೇರಲಿ, ಜಗಳ ಬೇಡ ಅಲ್ಲ. ಜಗಳಿಂದ ನಷ್ಟ ಆಗೋದು ನಾರ್ಮಲ್ ಜನರಿಗೆ, ಪಾಪದ ಜನರಿಗೆಲ್ಲ. ಸೊ ಜಗಳ ಒಂದು ಬೇಡ, ಹೇಗೆ ಸಹ ಆಗಿ ಒಂದು ಪೀಸ್ ಬರಬೇಕು, ಬೇಗನೆ ಶಾಂತಿ ಆಗಬೇಕಂತೇಳಿ ಪ್ರೇಯರ್ ಮಾಡೋದು ಅಷ್ಟೇ. ಯಾಕಂದರೆ ತುಂಬ ಜನರು ಒಬ್ಬರೇ ಇದ್ದಾರೆ ಇಲ್ಲಿ, ಬ್ಯಾಚುಲರ್ಸ್ ಇದ್ದಾರೆ, ಫ್ಯಾಮಿಲಿ ಊರಲ್ಲಿದ್ದಾರೆ, ಎಷ್ಟು ಟೆನ್ಷನ್ ಆಗಬೇಡ ಅವರಿಗೆ. ಸೊ ಅದರಿಂದಾಗಿ ಆದಷ್ಟು ಬೇಗನೆ ಅವರು ಇದು ಮಾಡಿದ್ರೆ ಒಳ್ಳೆ. ಇದು ದುಬೈದು ಒನ್ ಆಫ್ ದ ಫೇಮಸ್ ಸ್ಟ್ರೀಟ್ ಆಯಿತಾ, ಕರಮಾ ಅಂತೇಳಿ. ಇಲ್ಲಿ ಹೆಚ್ಚಿನ ಇಂಡಿಯನ್ಸ್ ವಾಸ ಮಾಡ್ತಾರೆ. ತುಂಬ ಹ್ಯಾಪ್ನಿಂಗ್ ಸ್ಟ್ರೀಟ್ ಇದು, ಹಾಗೂ ತುಂಬ ಇಂಡಿಯನ್ ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿ ಉಂಟಾಯ್ತಾ. ನಾನು ನಿಮಗೆ ಈ ರೋಡನ್ನು ಯಾಕೆ ತೋರಿಸಿದ್ದೇನಂತೇಳಿ, ಯಾಕಂದರೆ ತುಂಬ ಜನರು ಇಲ್ಲಿ ಒಬ್ಬರೇ ವಾಸ ಮಾಡುವ, ನಿಮ್ಮ ಫ್ಯಾಮಿಲಿ ಎಲ್ಲ ಊರಲ್ಲಿದ್ದಾರಲ್ಲ, ಅವ್ರು ನೋಡಲಿ ಅಂತೇಳಿ. ಎಲ್ಲ ನಾರ್ಮಲೇ ಉಂಟು, ಅಷ್ಟೇನು ಹೆದರುವ ಸಿಚುವೇಶನ್ ಅಂತೂ ಇಲ್ಲ. ದುಬೈ ಅಂದರೆ ಸೇಫ್ಟಿ ಅಂತೂ ಕೊಡ್ತಾರೆ, ಯಾಕಂದರೆ ತುಂಬ ಹೊರಗಿನ ದೇಶದ ಜನರು ಇಲ್ಲಿ ವಾಸ ಮಾಡ್ತಾರೆ. ಸೊ ಸೇಫ್ಟಿ ವೈಸ್ ತುಂಬ ಸೇಫ್ ಇದೆ, ಏನು ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಪ್ಯಾನಿಕ್ ಆಗುವ ಸಿಚುವೇಶನ್ ಬಂದಾಗೇ ಇಲ್ಲ. ನೋಡಿ ರೋಡಲ್ಲೆಲ್ಲ ನಾರ್ಮಲಿ ಜನ ಓಡಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದು ಮೀಡಿಯಾ ತೋರಿಸ್ತಾ ಇದ್ದಾರಲ್ಲ, ಅವರು ಆಡುವ ಶಬ್ದಗಳು, ಅವರು ಹೇಳುವ ವಾಯ್ಸ್ ಅಂತೂ ಅದು ಭಯಾನಕ ಉಂಟು. ಇಲ್ಲಿ ಸಿಟಿ ಭಯಾನಕ ಇಲ್ಲ. ಅವರು ಇದು ಆಗುತ್ತೆ ಗೊತ್ತಾ ಅಂತ ಹೇಳುವಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದವ್ರಿಗೆ ಸಹ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬೋದು, ಹೆದರಿ ಹೋಗುವರು. ಯಾಕಂದರೆ ಹಾಗೆ ಹೆದರಿಸ್ತಿದ್ದಾರೆ ಎಲ್ಲರನ್ನು ಸಹ. ಬಟ್ ಅಷ್ಟೇನು ಪ್ಯಾನಿಕ್ ಸಿಚುವೇಶನ್ ಇಲ್ಲ. ಇಲ್ಲಿಯ ಗೌರ್ಮೆಂಟ್ ಅಂತೂ ಒಳ್ಳೆ ರೀತಿಯಲ್ಲಿ ಎಲ್ಲ ಎಕ್ಸ್ಪರ್ಟ್ಸನ್ನು ನೋಡ್ತಾ ಇದ್ದಾರೆ. ರೋಡಲ್ಲಿ ಗಾಡಿ ಹಾಗೂ ಜನರು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಅದು ಯಾಕಂದರೆ ಇಲ್ಲಿಯ ಗೌರ್ಮೆಂಟ್ ಹೇಳಿದ್ದಾರೆ, ನಿಮಗೆ ಸೇಫ್ ಆಗಿರಬೇಕಾದ್ರೆ ಮನೆಯಲ್ಲಿ ವಾಸ ಮಾಡಿ, ಅದೇ ಬೆಸ್ಟ್ ಅಂತೇಳಿ. ಸೊ ಎಲ್ಲರೂ ಸಹ ಪ್ರಿಕಾಷನರಿ ಮೆಷರ್ ಆಗಿ ಮನೆಯಲ್ಲೇ ಕೂತಿದ್ದಾರೆ, ತಿರುಗಾಡ್ತಿಲ್ಲ, ಯಾರು ಸಹ ರೋಡಲ್ಲಿ ತಿರುಗಾಡ್ತಿಲ್ಲ. ಖಾಲಿ ಎಮರ್ಜೆನ್ಸಿ ಇದ್ದರೆ ಆಚೆ ಹೋಗ್ತಿದ್ದಾರೆ ಅಷ್ಟೇ. ಇನ್ನಂತೂ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಹೋಗೋದಂತೂ ಖಂಡಿತ. ಲಾಸ್ಟ್ ಮಂತ್ 2.33 ದಿರಮ್ಸ್ ಇತ್ತು, ಈ ತಿಂಗಳು ಮಾರ್ಚಿನ ರೇಟ್ 2.44 ದಿರಮ್ ಆಗಿದೆ. ಸೊ ಸ್ವಲ್ಪ ಹೆಚ್ಚಾಗಿದೆ, ಇನ್ನು ನೆಕ್ಸ್ಟ್ ತಿಂಗಳು ಇನ್ನೂ ಹೆಚ್ಚು ಹೋಗ್ಬೋದು. ವಾರ್ ಇದ್ದ ಕಾರಣ ಎಲ್ಲದಕ್ಕೆ ರೇಟ್ ಅಂತೂ ಜಾಸ್ತಿ ಆಗ್ತದೆ. ಸಫರ್ ಆಗೋದು ಮಿಡಲ್ ಕ್ಲಾಸ್ನವರಲ್ಲ. ಸ್ಯಾಟರ್ಡೇಯಿಂದ ಅಂತೂ ಫುಲ್ ಗಲಿಬಿಲಿ. ನಮಗೆ ಖಾಲಿ ಅಲ್ಲ, ನಾವು ಅಟ್ಲೀಸ್ಟ್ ಅಜ್ಮಾನಲ್ಲಿದ್ದೇವೆ, 60 ಕಿಲೋಮೀಟರ್ಸ್ ದುಬೈನ ದೂರದಲ್ಲಿದ್ದೇವೆ. ಆದರೆ ತುಂಬ ದುಬೈ ಫ್ಯಾಮಿಲೀಸ್ ಎಲ್ಲ ತುಂಬ ಅಪ್ಸೆಟ್ ಇದ್ದರು. ಇದು ಸಿಚುವೇಶನ್ ಒಂದು ಟೈಪ್ ಲೈಕ್ ಎಮರ್ಜೆನ್ಸಿ ಸಿಚುವೇಶನ್, ಯಾರು ಸಹ ಪ್ರಿಪೇರ್ಡ್ ಇರಲಿಲ್ಲ. ಸಡನ್ಲಿ ಹೀಗೆ ಆಗುವಾಗ ಅಂತ ಹೇಳುವಾಗ ಹೆದರಬೇಡಿ ಹೇಳಿದರೆ ಸಹ ಹೆದರ್ಲಿಕ್ಕೆ ಆಗ್ತದಲ್ಲ, ಮನುಷ್ಯರಲ್ಲ ನಾವು ಸಹ, ಸ್ವಲ್ಪ ಗಿಡಿಬಿಡಿ ಆಗ್ತದೆ. ಯಾಕಂದರೆ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮಿಂದ ದೂರ ಇದ್ದಾರೆ. ಸೊ ಸ್ವಲ್ಪ ಗಿಟ್ ಆಗ್ತಿತ್ತು. ಆದರೆ ಎಂತಾಯ್ತಂದರೆ ನನಗೀಗ ಸಿಚುವೇಶನ್ ನಾನು ಎಂತೆಲ್ಲ ಒಬ್ಸರ್ವ್ ಮಾಡಿದೆ ನಾನು ನಿಮಗೆ ಹೇಳ್ತೇನೆ ಆಯಿತಾ. ಇಲ್ಲಿ ಎಂತಾಯ್ತಂದರೆ ಇರಾನ್ದವರು ಮಿಸೈಲ್ ಬಿಡ್ತಿದ್ರು ಆಯಿತಾ, ಕಂಟಿನ್ಯೂಸ್ ಮಿಸೈಲ್ ಬಿಡ್ತಿದ್ರು. ಆಲ್ಮೋಸ್ಟ್ ಎಷ್ಟು ಗೊತ್ತುಂಟ, 137 ಮಿಸೈಲ್ ಬಿಟ್ಟಿದ್ದಾರೆ ಇರಾನಿಂದ. ಆದರೆ ಇಲ್ಲಿ ಒಂದು ಸಿಸ್ಟಮ್ ಉಂಟಾಯ್ತಾ, ಥರ್ಡ್ ಮಿಸೈಲ್ ಸಿಸ್ಟಮ್ ಅಂತೇಳಿ ಉಂಟು. ಇದೊಂದು ಸ್ಪೆಷಲ್ ಸಿಸ್ಟಮ್, ಸ್ಟಾಪ್ ಮಾಡುವಂಥದ್ದು, ಮಿಸೈಲ್ ಸ್ಟಾಪ್ ಮಾಡುವ ಇದೊಂದು ಇದು ಮೆಷಿನ್.
ಸೊ ಇದು ಉಂಟಲ್ಲ 5 ಕಂಟ್ರಿ ಹತ್ರ ಖಾಲಿ ಇರುವುದು ವರ್ಲ್ಡ್ ಅಲ್ಲಿ. ಅದರಲ್ಲಿ ಒಂದು UAE ಇಲ್ಲಿ ಉಂಟು. ಈ ಕಂಟ್ರಿಯಲ್ಲಿ ಇವರ ಹತ್ರ ಥರ್ಡ್ ಮಿಸೈಲ್ ಸಿಸ್ಟಮ್ ಉಂಟು. ಸೊ 137 ಮಿಸೈಲ್ ಬಿಡುವಾಗ ಇರಾನಿಂದ ಇವರು ಲ್ಯಾಂಡ್ ಆಗ್ಲಿಕ್ಕೆ ಸಹ ಬಿಡ್ಲಿಲ್ಲ. ಆ ಮಿಸೈಲ್ ಅನ್ನು ನೀರಲ್ಲಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಆ ಮಿಸೈಲ್ ಅನ್ನು ಈ ಥರ್ಡ್ ಮಿಸೈಲ್ ಸಿಸ್ಟಮ್ ಇಂದ ಸ್ಟಾಪ್ ಮಾಡಿ ಲ್ಯಾಂಡ್ ಆಗ್ಲಿಕ್ಕೆ ಬಿಡ್ಲಿಲ್ಲ. ಸೊ ಕೆಲವು ಕಡೆ ಸ್ಫೋಟ ಆಯಿತು. ಅದೆಂತ ಕೇಳ್ತೀರಾ? ಅದು ಡ್ರೋನ್ಸ್ ಆಲ್ಮೋಸ್ಟ್ ಅವರು 209 ಡ್ರೋನ್ಸ್ ಬಿಟ್ಟಿದ್ದಾರೆ. ಇರಾನಿಂದ ದುಬೈಗೆ 209 ಡ್ರೋನ್ಸ್ ಬಿಟ್ಟಿದ್ದಾರೆ. ಆದರೆ ಒಂದು ವಿಶೇಷ ಗೊತ್ತುಂಟಾ? ಲ್ಯಾಂಡ್ ಆದದ್ದು ಖಾಲಿ 6% ಆಫ್ ದ ಡ್ರೋನ್ಸ್. ಅದಂದರೆ ಆಲ್ಮೋಸ್ಟ್ 14 ಡ್ರೋನ್ಸ್. 209 ಡ್ರೋನ್ಸ್ ಅಲ್ಲಿ ಉಳಿದದನ್ನೆಲ್ಲ ತಡೆದಿಟ್ಟಿದ್ದಾರೆ. ಖಾಲಿ 14 ಡ್ರೋನ್ಸ್ ಮಿಸ್ ಆಗಿ ಲ್ಯಾಂಡ್ ಆಗಿತ್ತು. ಸೊ ಅಲ್ಲಿ ಸ್ಫೋಟ ಕೇಳ್ತಿತ್ತು. 10 ಮಿಲಿಯನ್ ಜನರಲ್ಲಿ 3 ಜನರು ತೀರೋಗಿದ್ದಾರೆ. ಅವರ ಫ್ಯಾಮಿಲೀಸ್ಗೆ ಪಾಪ ಎಂತ ಹೇಳುದು, ಎಂತ ಸಮಾಧಾನ ಹೇಳುದು. ಆದರೆ ಇಲ್ಲಿಯ ಗೌರ್ಮೆಂಟ್ ಎಂತ ಸಹ ಮಾಡುವವರು ಅಂತ ನಾನು ನೆನೆಸ್ತೇನೆ. ಮತ್ತೆ ಎಂತ ಆಯ್ತಂದ್ರೆ, ಯಾವಾಗೆಲ್ಲ ಮಿಸೈಲ್ ಇದಾಗ್ತಿತ್ತು, ಮೂವ್ ಆಗ್ತಿತ್ತು, ಇವರು ಮೆಸೇಜ್ ಕಳಿಸಿದ್ರು. ಎಲ್ಲರ ಫೋನ್ಗೆ ಮೆಸೇಜ್ ಬರ್ತಿತ್ತು, ವಾರ್ನಿಂಗ್ಸ್ ಬರ್ತಿತ್ತು. ಸೊ ಹೀಗೆಲ್ಲ ಅಲರ್ಟ್ ಇಡ್ತಿದ್ರು ಎಲ್ಲರನ್ಸ. ಮತ್ತೆ ಎಲ್ಲರಿಗೆ ಸಹ ಪಬ್ಲಿಕ್ ಗ್ಯಾದರಿಂಗ್, ಪಾರ್ಕಿಗೆ ಹೋಗಬಾರ್ದು, ಮತ್ತೆ ಎಲ್ಲೆಲ್ಲಿ ಇದು ಗ್ಲೋಬಲ್ ವಿಲೇಜ್ ಹಾಗೂ ಮಿರಾಕಲ್ ಗಾರ್ಡನ್ ಎಲ್ಲ ಕ್ಲೋಸ್ ಮಾಡಿದ್ರು. ಪಬ್ಲಿಕ್ ಗ್ಯಾದರಿಂಗ್ ಪ್ಲೇಸ್ ಎಲ್ಲ ಕ್ಲೋಸ್ ಮಾಡಿದ್ರು. ಎಲ್ಲ ಸಹ ಮನೆಯಲ್ಲಿ ಸೇಫ್ ಆಗಿರಿ ಅಂತೇಳಿ ಹೇಳಿದ್ರು. ಮತ್ತೆ ಕೆಲವರು ವಿಸಿಟ್ ವೀಸಾಗೆ ಬಂದವರೆಲ್ಲ ಏರ್ಪೋರ್ಟ್ ಅಲ್ಲಿ ಸ್ಟಾಕ್. ಯಾಕಂದ್ರೆ ಫ್ಲೈಟ್ಸ್ ಫಸ್ಟ್ ಅವರು ಕ್ಲೋಸ್ ಮಾಡಿದ್ರು. ಯಾಕಂದ್ರೆ ಡೇಂಜರ್ ಇರುವುದು ಏರ್ಪೋರ್ಟ್ ಅಲ್ಲ. ಸೊ ಏರ್ಪೋರ್ಟ್ ಬಂದಾದಾಗ ತುಂಬಾ ಜನರು ಏರ್ಪೋರ್ಟ್ ಅಲ್ಲೇ ಬಾಕಿ, ಅವರಿಗೆ ಅಲ್ಲಿ ಊಟ ನೀರು ಎಲ್ಲ ಫ್ರೀ ಆಗಿ ಇಲ್ಲಿಯ ಗೌರ್ಮೆಂಟ್ ಕೊಟ್ಟರು. ಪ್ಲಸ್ ಅಬುದಾಬಿಯಲ್ಲಿ ಹೋಟೆಲ್ ಸ್ಟೇ ಸಹ ಫ್ರೀ ಆಗಿ ಕೊಟ್ಟಿದ್ದಾರಂತೆ. ಸೊ ಅದೊಂದು ಒಳ್ಳೆ ವಿಶೇಷ ಹಾಗೂ ತುಂಬಾ ಹೆಲ್ಪ್ಫುಲ್. ಯಾಕಂದ್ರೆ ಇಲ್ಲಿಂದ ಹೋಗುವಾಗ ಹಣ ಖಾಲಿಯಾಗಿ ಹೋಗುದಲ್ಲ, ಹಣ ಖಾಲಿಯಾಗಿ ಹೋಗುವ ಸಿಚುವೇಶನ್ ಅಲ್ಲಿ ಸಹ ಹೆಲ್ಪ್ ಮಾಡಿದ್ದಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಹೋಪ್ಲೆಸ್ ಅಂದರೆ ಹೋಪ್ ಇಲ್ಲದವ್ರಿಗೆ ಅವ್ರು ಹೋಪ್ ಕೊಟ್ಟಿದ್ದಾರೆ, ಅದೊಂದು ಖುಷಿ ಆಯಿತು. ಸೊ ನಾವು ಸಹ ಎಲ್ಲಿ ಸಹ ಹೋಗಲಿಲ್ಲ, ಮನೆಯಲ್ಲೇ ಇದ್ದೆವು. ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಸೊ ಮನೆಯಲ್ಲೇ ಇದ್ದೆವು. ಆದರೆ ಒಂದೊಂದು ಸಿಚುವೇಶನ್, ಒಂದೊಂದು ಕಡೆ ಸ್ಫೋಟ ಆಯ್ತು ಅಂತ ಕೇಳುವಾಗಂತೂ ತುಂಬ ಭಯ ಸಹ ಆಗ್ತಿತ್ತು. ಒಂದು ಟೈಪ್ ಫಿಯರ್ಸ್ ಇತ್ತು, ಎಂತಾಗ್ತದೆ ಎಂತ ಸಹ ಗೊತ್ತಿಲ್ಲ ಅಲ್ಲ. ಸೊ ಜಸ್ಟ್ ಪ್ರೇಯರ್ ಮಾಡ್ಬೋದು ಅಷ್ಟೇ. ನಮ್ಮಿಂದ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿಯ ಗೌರ್ಮೆಂಟ್ ಎಂತ ಹೇಳ್ತಾರೆ ಆ ರೂಲ್ಸ್ ಅನ್ನೆಲ್ಲ ಫಾಲೋ ಮಾಡ್ಬೋದು, ಮತ್ತೆ ಮನೆಯಲ್ಲಿ ಕುತ್ಕೊಳ್ಬೇಕು ಅಷ್ಟೇ. ಇದೆಲ್ಲ ಗೊತ್ತಾದಾಗ, ವಾರ್ ಸ್ಟಾರ್ಟ್ ಆದಾಗ ಫಸ್ಟ್ ಕ್ಲೋಸ್ ಮಾಡಿದೆ ಎಲ್ಲ ಏರ್ಪೋರ್ಟ್ಸ್ ಅನ್ನೆಲ್ಲ ಕ್ಲೋಸ್ ಮಾಡಿ. ಏರ್ಪೋರ್ಟ್ಸ್ ಅಂತೂ ಈಗ ನಾವು ಹೋಗಿ ಬಂದೇವಲ್ಲ, ಫುಲ್ ಖಾಲಿ, ಯಾರ್ಸೆ ಇಲ್ಲ. ರೋಡಲ್ಲೆಲ್ಲ ಅಂತೂ ಇಲ್ಲದೆ ಯಾವತ್ತು ಜಾಮ್ ಇರ್ತದೆ. ಈಗ ಯಾರ್ಸಲ್ಲ, ಎಲ್ಲ ಖಾಲಿ ಆ ರೋಡ್. ಇನ್ನು ಬೇಗನೆ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ಸಿಚುವೇಶನ್ ಕಂಟ್ರೋಲ್ಗೆ ಬಂದ ಮೇಲೆ ಇನ್ನು ಬೇಗನೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಎಮರ್ಜೆನ್ಸಿ ನಂಬರ್ಸ್ ಕೊಟ್ಟಿದ್ರು. ಇಲ್ಲಿಯ ಎಂಬಸಿ, ಇಂಡಿಯನ್ ಎಂಬಸಿ ಹಾಗೂ ಇಲ್ಲಿಯ ಗೌರ್ಮೆಂಟ್ ಎಲ್ಲ ಎಮರ್ಜೆನ್ಸಿ ನಂಬರ್ಸ್ ಕೊಟ್ಟಿದ್ರು. ಎಂತ ಸಹ ಆದರೆ ಎಮರ್ಜೆನ್ಸಿ ನಂಬರ್ಸ್ಗೆ ಕಾಲ್ ಮಾಡಿ ಅಂತೇಳಿ. ಹಾಗೂ ಗ್ರಾಸರಿಗೆ ಸಹ ಎಲ್ಲರೂ ಸಹ ಒಂದು ತರ್ತಿದ್ರು. ಓ ದೇವರೇ, ತುಂಬ ಎಕ್ಸ್ಟ್ರಾ ಸಾಮಾನು ತಂದು ಇಡ್ತಿದ್ರು. ಬಟ್ ಇಲ್ಲಿಯ ಗೌರ್ಮೆಂಟ್ ಹೇಳಿದ್ರು, ಟೆನ್ಷನ್ ಮಾಡಬೇಡಿ, ನಾವು ನಮ್ಮ ಹತ್ರ ಎಕ್ಸ್ಟ್ರಾ ಸ್ಪೇರ್ ಐಟಮ್ಸ್ ಅದೇ ಇನ್ನೂ ಸಹ ತುಂಬ ಉಂಟು. ಸೊ ಪೈಲಪ್ ಮಾಡಬೇಡಿ, ಬೇರೆಯವ್ರಿಗೆ ಸಹ ಸಿಗಬೇಕಲ್ಲ, ನಾವೇ ತಂದರೆ ಮತ್ತೆ ಬೇರೆಯವ್ರಿಗೆ ಅಂತ ತಿನ್ನೋದು. ಸೊ ಎಲ್ಲರಿಗೆ ಸಹ ಸಿಗುವಾಗೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಳಿ, ಪೈಲಪ್ ಮಾಡಬೇಡಿ, ನಮ್ಮ ಹತ್ರ ಉಂಟು. ಸೊ ನೀವು ಹೆದರುವ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಬಟ್ ಪ್ರಾಬ್ಲಮ್ ಎಂತ ಗೊತ್ತುಂಟಾ? ಐಟಮ್ಸ್ ಕಮ್ಮಿ ಆಗ್ತಾಗ ರೇಟ್ ಸಹ ಜಾಸ್ತಿ ಆಗ್ತದೆ. ಒಂದು ದಿರಮ್ ಇದ್ದ ಐಟಮ್ ಇನ್ನು 3 ದಿರಮ್ ಆಗ್ತದೆ, ರೇಟ್ಸ್ ಜಾಸ್ತಿ ಆಗ್ತದೆ. ಸೊ ಅದರಿಂದಾಗಿ ನಾವು ಸಹ ಎಲ್ಲರೂ ಸಹ ಅದೇ ಸ್ಟಾಕ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇನ್ನು ರೇಟ್ ಜಾಸ್ತಿ ಆದಾಗ ಸಹ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಹಣ ಕೊಡೋದು ಅಂತೇಳಿ ಆ ಮೆಂಟಾಲಿಟಿಯಲ್ಲಿ ಎಲ್ಲರೂ ಸಹ ಜಾಸ್ತಿ ಐಟಮ್ ತಂದಿಟ್ಟಿದ್ದಾರೆ. ನಾವು ಸಹ ಸ್ವಲ್ಪ ಐಟಮ್ಸ್ ತಂದೆವು, ಆದರೆ ವೆಜಿಟೇಬಲ್ಸ್ ಎಲ್ಲ ಹೆಚ್ಚು ತರಲಿಕ್ಕೆ ಆಗುದಿಲ್ಲ, ಕಾಯಿ ಪಲ್ಯ ಎಲ್ಲ. ಸೊ ಎಷ್ಟು ಬೇಕು ಅಷ್ಟೇ ತಂದೆವು, ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗುದಷ್ಟೇ. ಮತ್ತೆ ಇನ್ನು ಸ್ಕೂಲ್ಸ್ ಎಂತ ಕತೆ ಅಂತಿಲ್ಲ. ಇನ್ನು ಸ್ಕೂಲ್ಸ್ ಎಲ್ಲ ಬಂದು ಇವರಿಗೆಲ್ಲ ಹೋಮ್ ಸ್ಕೂಲಿಂಗ್ ಅಲ್ಲ, ಸಾರಿ, ವಿಡಿಯೋ ಅಂದರೆ ಕೋವಿಡ್ ಟೈಮಲ್ಲೆಲ್ಲ ಇತ್ತಲ್ಲ ಆನ್ಲೈನ್ ಕ್ಲಾಸಸ್, ಸೇಮ್ ಆನ್ಲೈನ್ ಕ್ಲಾಸಸ್. ಅವರಿಗೆ ಒಳ್ಳೆ, ನಮಗೆ ಡಬಲ್ ಟ್ರಬಲ್ ಮನೆಯಲ್ಲಿ. ಆದರೆ ಬೆಟರ್ ಮಕ್ಕಳ ಸೇಫ್ಟಿಗೋಸ್ಕರ. ಇಲ್ಲಾಂದರೆ ಬಸ್ ಎಲ್ಲ ಓಡಾಡುವಾಗ ಆಚೆ ಈಚೆ ಅದು ಡೇಂಜರ್ ಅಲ್ಲ, ಮಕ್ಕಳೆಲ್ಲ ಇರ್ತಾರೆ. ಸೊ ಇವಳಿಗೆ ಸಹ ಇವತ್ತು ಸಹ ಆನ್ಲೈನ್ ಸ್ಕೂಲೇ, ನಿನ್ನೆ ಸಹ ಆನ್ಲೈನ್ ಸ್ಕೂಲೇ. ತುಂಬ ಆಫೀಸ್ನವ್ರಿಗೆ ಸಹ ಹೇಳಿದ್ದಾರೆ, ಮನೆಯಿಂದಲೇ ಆದಷ್ಟು ಕೆಲಸ ಮಾಡಿ, ಎಮರ್ಜೆನ್ಸಿ ಇದ್ದರೆ ಖಾಲಿ ಬನ್ನಿ ಅಂತೇಳಿ. ಸೊ ನನ್ನ ಹಸ್ಬೆಂಡ್ ಸಹ ನಿನ್ನೆ ರಜೆ ಮಾಡಿದರು, ರಜೆ ಅಲ್ಲ ಮನೆಯಲ್ಲೇ ಇದ್ದರು, ಬಟ್ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಆಗಿ ಮಾಡ್ತಿದ್ರು. ಇವತ್ತು ಹೋಗಿದ್ದಾರೆ ಅವರು ಆಫೀಸ್ಗೆ. ಸಿಚುವೇಶನ್ ಇವತ್ತು ಸ್ವಲ್ಪ ಬೆಟರ್ ಉಂಟು ಅಂತೇಳಿ ಆಗ್ತದೆ. ನಿನ್ನೆಯಿಂದ ಸ್ವಲ್ಪ ಬೆಟರ್ ಉಂಟು ಸಿಚುವೇಶನ್, ಅಷ್ಟೇನು ಇದಿಲ್ಲ. ಇವರು ತುಂಬ ಇದು ಮಾಡ್ತಿದ್ದಾರೆ, ಕಂಟ್ರೋಲ್ಗೆ ತರ್ತಿದ್ದಾರೆ ಸಿಚುವೇಶನನ್ನು. ಇನ್ನು ನಾವು ಪ್ರೇಯರ್ ಮಾಡಬೇಕಷ್ಟೇ, ನಮ್ಮಿಂದ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಅಲ್ಲ, ಬೇರೆ ಎಂತ ಮಾಡಲಿಕ್ಕೆ ಸಾಧ್ಯ. ಸೊ ಪ್ರೇಯರ್ ಮಾಡಬೇಕು, ಖಾಲಿ ಈ ಕಂಟ್ರಿಗಲ್ಲ ಎಲ್ಲ ಕಂಟ್ರಿಗೆ. ಪೀಸ್ ಇದ್ದರೆ ಎಲ್ಲವೂ ಸಾಧ್ಯ. ಪೀಸ್ ಇಲ್ಲದ್ರೆ ಹೀಗೆಲ್ಲ ಜಗಳ ಆದರೆ ಭಾರಿ ಕಷ್ಟ.
ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಂತೂ ತುಂಬಾ ಕಷ್ಟ. ತುಂಬ ಜನರು ಇಲ್ಲಿ UAE ಇದ್ದವರೆಲ್ಲ ಮೆಸೇಜ್ ಮಾಡಿದ್ದೀರಿ ಎಂಥ ಸಿಚುವೇಶನ್, ಯಾಕಂದ್ರೆ ನಾವು ಇರೋದು ಸ್ವಲ್ಪ ದುಬೈಯಿಂದ ಈಚೆ 60 ಕಿಲೋಮೀಟರ್ ಈಚೆ. ಸೊ ಎಂಥ ಸಿಚುವೇಶನ್. ಸೊ ತುಂಬ ಜನ ನಾನು ಮನೆಗೆ ಸಹ ಕರೆದಿದ್ದೆ, ಬನ್ನಿ ಮನೆಯಲ್ಲಿ, ಯಾಕಂದ್ರೆ ನಮ್ಮ ಮನೆ ಸ್ವಲ್ಪ ದೂರ ದುಬೈಯಿಂದ, ಸ್ವಲ್ಪ ದೂರ ಅಲ್ಲ, ಅರೌಂಡ್ 60 ಕಿಲೋಮೀಟರ್. ಸೊ ಇಲ್ಲಿ ನಮ್ಮ ಏರಿಯಾದಲ್ಲಿ ಎಂತ ಸಹ ಆಗಲಿಲ್ಲ, ಆದರೆ ಎಲ್ಲರೂ ಸಹ ರೋಡೆಲ್ಲ ಖಾಲಿ ಉಂಟು, ಹೆದರಿ ಹೋಗಿದ್ದಾರೆ ಅಷ್ಟೇ. ಸೊ ಎಂತ ಸಹ ಆಗಲಿಲ್ಲ ಇಲ್ಲಿ. ಸೊ ನಾನು ಕರೆದಿದ್ದೇನೆ ತುಂಬ ಸಬ್ಸ್ಕ್ರೈಬರ್ಸನ್ನು, ಎಂಥ ಎಮರ್ಜೆನ್ಸಿ ಇದ್ದರೆ ನೋಡು. ಹಾಗೆ ಅಲ್ಲ, ಒಬ್ಬರಿಗೊಬ್ಬರು ನಾವು ಹೆಲ್ಪ್ ಮಾಡಬೇಕಷ್ಟೇ ಈ ಸಿಚುವೇಶನಲ್ಲಿ, ಯಾಕಂದರೆ ಎಲ್ಲರೂ ಸಹ ಫ್ಯಾಮಿಲೀಸಿಂದ ದೂರ ಇದ್ದೇವಲ್ಲ. ಸೊ ನಾನು ಹೇಳಿದ್ದೇನೆ, ಮತ್ತು ತುಂಬ ಜನ ಕೇಳಿದ್ದೀರಿ ಸೇಫಾ. ನಾವು ಸೇಫ್ ಇದ್ದೇವೆ ಬೈ ಗಾಡ್ಸ್ ಗ್ರೇಸ್ ಅಷ್ಟೇ. ಇನ್ನು ಎಲ್ಲರ ಸೇಫ್ಟಿಗೋಸ್ಕರ ಪ್ರೇಯರ್ ಮಾಡಿ ಅಷ್ಟೇ. ನಾಳೆ ರಾತ್ರಿಗೆ ನಾನು ಲೈವ್ ಬರ್ತೇನೆ ಆಯಿತಾ, ಅರೌಂಡ್ ಊರುದು 9 o'clock, ಇಂಡಿಯಾದು 9 o'clockಗೆ ನಾನು ಲೈವ್ ಬರ್ತೇನೆ. ನಿಮ್ಗೆ ಎಂಥ ಕೇಳಲಿಕ್ಕಿದ್ರೆ, ನಿಮ್ಮದು ಎಂಥ ಕ್ವಶನ್ ಇದ್ದೆ ಲೈವಲ್ಲಿ ಕೇಳ್ಬೋದಾಯ್ತಾ. ಸೊ ನಾಳೆ ರಾತ್ರಿ ಇಲ್ಲಿಯ 7:30, ಊರಿನ 9 ಗಂಟೆ ನಾನು ಲೈವ್ ಬರ್ತೇನೆ. ಸೊ ತುಂಬ ಜನರಿಗೆ ತುಂಬ ಕ್ವಶನ್ಸ್ ಎಲ್ಲ ಇತ್ತು. ಸೊ ಎಂತ ಕೇಳಿಕೊಂಡು ಲೈವಲ್ಲಿ ಬಂದಾಗ ಕೇಳಿ ಆಯಿತಾ. ನಾಳೆ ಲೈವಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಬರಲಿಕ್ಕೆ, ಹಾಗೂ ನಿಮ್ಗೆ ಎಂಥ ಕ್ವಶನ್ಸ್ ಇದ್ದರೆ ನಾಳೆ ಲೈವಲ್ಲಿ ಕೇಳ್ಬೋದಾಯ್ತಾ. ಈ ವ್ಲಾಗ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಹೇಳಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟಾಗಿ ಟೇಕ್ ಕೇರ್.